ಆನ್ಲೈನ್ನಲ್ಲಿ ಔಷಧ ಮಾರಾಟ ಮಾಡುವಂತಹ ಆದೇಶ ಮತ್ತು ನಿರ್ಧಾರಕ್ಕೆ ವಿರೋಧ ವ್ಯಕ್ತವಾಗಿರುವಂಥದ್ದು, ಔಷಧಿ ಅಂಗಡಿಗಳಿಂದ ವಿರೋಧ ವ್ಯಕ್ತವಾಗಿರುವಂಥದ್ದು, ಒಂದು ಸಂಘಟನೆ ಬಂದ್ಗೆ ಕರೆಯನ್ನು ಕೊಟ್ಟಿರುವಂಥದ್ದು, ಮತ್ತೊಂದು ಕಡೆ ಕರ್ನಾಟಕ ಫಾರ್ಮಾ ರಿಟೇಲರ್ಸ್ ಅಂಡ್ ಡಿಸ್ಟ್ರಿಬ್ಯೂಟರ್ಸ್ ಆರ್ಗನೈಸೇಷನ್ನು KPRDO ಇದಕ್ಕೆ ನೈತಿಕ ಬೆಂಬಲವನ್ನು ಕೊಟ್ಟಿರುವಂಥದ್ದು. ಈ ಸಂಬಂಧಪಟ್ಟಂತೆ ಮಾತಾಡೋಕ್ಕೆ KPRDO ರಾಜ್ಯಾಧ್ಯಕ್ಷರಾದಂಥ ಜಯರಾಮ್ ಅವರು ನಮ್ಮ ಜೊತೆ ಇದ್ದಾರೆ. ಆನ್ಲೈನ್ನಲ್ಲಿ ಔಷಧ ಮಾರಾಟ ಯಾಕೆ ಬೇಡ, ಇವರ ಒಂದು ಡಿಮ್ಯಾಂಡ್ಸ್ ಏನು ಅನ್ನೋ ಸಂಬಂಧಪಟ್ಟಂತೆ, ಬೇಡಿಕೆಗಳೇನು ಅನ್ನೋ ಸಂಬಂಧಪಟ್ಟಂತೆ ಜಯರಾಮ್ ಅವರು ನಮ್ಮ ಜೊತೆ ದಿ ಫೆಡರಲ್ ಕರ್ನಾಟಕ ಜೊತೆ ಮಾತಾಡ್ತಾರೆ. ನಿಮ್ಮ ಆನ್ಲೈನ್ ಔಷಧಿ ಮಾರಾಟಕ್ಕೆ ಈಗ ಬಂದು ಆಗ್ತಾ ಇರುವಂಥದ್ದು, ಅದು ಬಂದು ಯಾವ ರೀತಿ ಇದೆ ಸರ್? ಮೊದಲನೇದಾಗಿ ತಮ್ಮ ವಾಹಿನಿ ಮುಖಾಂತರ ನಾನು ನಮ್ಮ ಎಲ್ಲ ಕರ್ನಾಟಕದ ಜಿಲ್ಲಾ ಸಂಘಗಳ ಪ್ರತಿನಿಧಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಾನು ಏನು ಲಾಸ್ಟ್ ಸಾಟರ್ಡೆ ನಾನು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದೆ, ನಾವು ಆನ್ಲೈನ್ ವಿರೋಧ ನಾವಿದ್ದೀವಿ, ನ್ಯಾಷನಲ್ ಬಾಡಿ ಬಂದ್ ಕಾಲ್ ಮಾಡಿದೆ. ಆದರೆ ಹಿಂದೆ ಬಂದ್ ಕಾಲ್ ಮಾಡಿದಾಗ ನಮಗೆ ಯಾವುದೂ ಸಹಕಾರ ಕೊಡಲಿಲ್ಲ ಸರ್ಕಾರ. ಅದರ ನಾವು ಬಂದ್ ಮಾಡಿದ ಒಂದು ಪರಿಣಾಮವಾಗಿ ಸಾರ್ವಜನಿಕರಿಗೆ ಸಕಾಲಕ್ಕೆ ಔಷಧಿಗಳು ಸಿಗದೆ ಸಾವು ನೋವುಗಳು ಉಂಟಾಗಿದೆ. ಅದನ್ನು ಮನಗೊಂಡು ಈ ಸಾರಿ ಅವರು ಬಂದ್ ಕಾಲ್ ಮಾಡಿದಾರಲ್ಲ, ಅದಕ್ಕೆ ಆನ್ಲೈನ್ ಹೋರಾಟ ನಮ್ಮ ಒಂದು ಹಕ್ಕು, ಹೋರಾಟ ಮಾಡಲೇಬೇಕು. ಏನು ಆಲ್ ಇಂಡಿಯಾ ಬಾಡಿ ಕಾಲ್ ಮಾಡಿದೆ, ಅದಕ್ಕಿಂತ ಮೊದಲೇ ನಮ್ಮ ತಂಡ ಹೋರಾಟ ಮಾಡಿದೆ. ಮೊದಲನೇದಾಗಿ ನಾವು ಕೇಂದ್ರ ಸರ್ಕಾರಕ್ಕೆ ಇದನ್ನು ತರಬಾರದು ಅಂತ ನಾವು ಒಂದು ಮನವಿ ಪತ್ರ ಕೊಟ್ಟಿದ್ದು ನಾವೇ. ಅದಾದಮೇಲೆ ಕೇಂದ್ರ ಒಂದು ನಮಗೇನು ರಾಷ್ಟ್ರೀಯ ಸಂಘ ತಗೊಂತು, ನಾವು ಅವರ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ. ಆದರೆ ಬಂದ್ ಮಾಡೋ ಮುಖಾಂತರ ಅಲ್ಲ, ನಮ್ಮ ಏನು ನೈತಿಕ ಬೆಂಬಲ ಅಂದರೆ ಕಪ್ಪು ಪಟ್ಟಿ ಧರಿಸಿ ನಮ್ಮ ಕರ್ನಾಟಕದ ಬೆಂಗಳೂರು ಸೇರಿದಂತೆ ಎಲ್ಲ ವಸ್ತು ವ್ಯಾಪಾರಿಗಳು ಎಂದಿನಂತೆ ಸಾರ್ವಜನಿಕರ ಆರೋಗ್ಯ ಕ್ಷೇತ್ರಕ್ಕೆ, ಆರೋಗ್ಯ ರಕ್ಷಣೆಗೆ ಅವ್ರಿಗೆ ಯಾವುದು ಔಷಧಿಗಳ ಕೊರತೆ ಆಗದಂತೆ ನೋಡ್ಕೋಬೇಕು ಅಂತ ನಾವೊಂದು ಡಿಸಿಷನ್ ತೊಗೊಂಡಿದ್ವಿ. ಆ ಒಂದು ಡಿಸಿಷನ್ಗೆ ಇವತ್ತು ಉತ್ತಮ ಪ್ರತಿಕ್ರಿಯೆ ಬಂದಿದೆ. ಬೆಂಗಳೂರು ಸೇರಿದಂತೆ ಕರ್ನಾಟಕದಾದ್ಯಂತ 90% ಹೆಚ್ಚು ಅಂಗಡಿಗಳು ಕಾರ್ಯನಿರ್ವಹಿಸ್ತಾ ಇದೆ. ಆನ್ಲೈನ್ ಔಷಧ ಮಾರಾಟದಿಂದ ತೊಂದರೆ ಏನಾಗಿರುವಂಥದ್ದು, ಯಾಕೆ ಮಾರಾಟ ಮಾಡಬಾರ್ದು? ಇದು ವೆರಿ ಗುಡ್ ಕ್ವಶನ್ ಸರ್. ಈಗ ನೋಡಿ, ಯಾವುದೋ ಒಂದು ವ್ಯಾಪಾರ ಮಾಡಬೇಕಾದ್ರೆ ಒಂದು ಲೈಸೆನ್ಸ್ ಅಂತ ಬೇಕಾಗುತ್ತೆ. ಈಗ ಆನ್ಲೈನ್ ಏನು ವ್ಯಾಪಾರ ಮಾಡ್ತಾರೆ ಆ ಸಂಸ್ಥೆಗಳಿಗೆ ಲೈಸೆನ್ಸೇ ಇಲ್ಲ, ಲೈಸೆನ್ಸ್ ಕೊಡೋಕ್ಕೆ ಆಗಲ್ಲ. ಯಾಕೆಂದರೆ ಇನ್ನೂ ಅದು ಕೇಂದ್ರ ಸರ್ಕಾರ ಮಾನ್ಯತೆನೇ ಕೊಟ್ಟಿಲ್ಲ ಅದಕ್ಕೆ. ಇವರು ಅನಧಿಕೃತವಾಗಿ ಮಾಡ್ತಾ ಇದ್ದಾರೆ. ಏನು ನಮ್ಮ ಡ್ರಗ್ಸ್ ಆ್ಯಂಡ್ ಕಾಸ್ಮೆಟಿಕ್ ಆ್ಯಕ್ಟ್ ಅಂಡ್ ರೂಲ್ಸ್ ಇದೆ, ಅದು ವೈಲೇಷನ್ಸ್ ಮಾಡ್ತಿದ್ದಾರೆ. ಈಗ ಇರುವಂಥ ಒಂದು ರೂಲ್ ಪ್ರಕಾರ, ಎಕ್ಸಿಸ್ಟಿಂಗ್ ರೂಲ್ಸ್ ಪ್ರಕಾರ ಏನು ಒಂದು ವ್ಯಾಪಾರ ಮಾಡಬೇಕಾದ್ರೆ ಲೈಸೆನ್ಸ್ ತೊಗೊಂಡು ಒಂದು ಲೈಸೆನ್ಸ್ ಪ್ರೆಮಿಸಸ್ಸಲ್ಲಿ ವ್ಯಾಪಾರ ಮಾಡಬೇಕು ಅನ್ನೋ ಒಂದು ಕಾನೂನು ಇದೆ. ಅದು ಒಂದು ಫಾರ್ಮಸಿಸ್ಟ್ ಸೂಪರ್ವೈಷನ್ ಮೇಲೆ ಮಾಡಬೇಕು ಅಂತ, ಕ್ವಾಲಿಫೈಡ್ ಫಾರ್ಮಸಿಸ್ಟು. ಆದರೆ ಈ ಒಂದು ಆನ್ಲೈನ್ ಪೋರ್ಟಲ್ಸ್ ಏನು ಮಾಡ್ತಾರೆ, ಫಾರ್ಮಸಿಸ್ಟೇ ಇರಲ್ಲ, ಅವರು ಒಂದು ಲೈಸೆನ್ಸ್ ತೊಗೊತಾರೆ. ಮಾಮೂಲಿ ಒಂದು ಬ್ರಿಕ್ ಅಂಡ್ ಮಾಡೋ ಲೈಸೆನ್ಸ್ ತೊಗೊಂಡು ಎಲ್ಲೋ ಒಂದು ಮೂಲೆಯಲ್ಲಿ ತೊಗೊಂಡು, ಅಲ್ಲಿ ಯಾರೂ ಜನ ವಹಿವಾಟು ಇರೋದೇ ಇಲ್ಲ. ಅವರು ಸಾಮಾಜಿಕ ಜಾಲದ ಮುಖಾಂತರ, ಆ್ಯಪ್ಗಳ ಮುಖಾಂತರ ಅವರು ಸಾರ್ವಜನಿಕರಿಗೆ ಹೆಚ್ಚಿನ ರಿಯಾಯಿತಿಗಳ ಆಮಿಷಗಳನ್ನು ತೋರಿಸಿ ಆ ಒಂದು ಪೋರ್ಟಲ್ಗಳ ಮುಖಾಂತರ ವ್ಯಾಪಾರ ಮಾಡ್ತಾರೆ. ಆ ಪ್ರಿಸ್ಕ್ರಿಪ್ಷನ್ಸೇ ಇರೋದಿಲ್ಲ. ಪ್ರಿಸ್ಕ್ರಿಪ್ಷನ್ ಇಲ್ಲ ಅಂದ್ರೂ ಜನ್ರೇಟ್ ಮಾಡ್ಕೋತಾರೆ ಅವರನ್ನೇ. ಫಾರ್ ಎಕ್ಸಾಂಪಲ್ಲು ಯಾರಿಗೂ ಒಂದು ಔಷಧಿ ಬೇಕಾಗುತ್ತೆ ಅಂದ್ಕೊಳ್ಳಿ, ಅವರ ಒಂದು ಪ್ರಿಸ್ಕ್ರಿಪ್ಷನ್ ಇಲ್ಲ ಅಂತಾನೆ ಒಂದು ಡಾಕ್ಟ್ರ್ ಕನೆಕ್ಟ್ ಮಾಡ್ತಾರೆ ಎಲ್ಲೋ ಒಂದು ಬೇರೆ ಸ್ಟೇಟಿಂದ. ಅವ್ರು ಡಾಕ್ಟ್ರ್ ಅಂತಲೇ ಗೊತ್ತಿರಲ್ಲ ನಮಗೆ. ಇವ್ರು ಹೇಳೋವಂಥ ಒಂದು ಇವ್ರಿಗೆ ಏನು ಬೇಕು, ಇವ್ನಿಗೆ ಅಡಿಷನ್ ಫಾರ್ಮಿಂಗ್ ಡ್ರಗ್ಸ್ ಬೇಕು, ನಿದ್ರೆ ಬರಲ್ಲ, ನಮಗೆ ನನಸ್ ಬೇಕು, ಏನೋ ಅದೇ ಹೇಳ್ತಾನೆ ಅವನು. ಅದಕ್ಕೆ ಅವರು ಪ್ರಿಸ್ಕ್ರಿಪ್ಷನ್ ಒಂದು ಜನರೇಟ್ ಮಾಡಿಕೊಡ್ತಾರೆ. ಅಲ್ಲಿ ಪ್ರೊಕ್ಯೂರ್ ಮಾಡ್ಕೊತಾನೆ ಆ ವ್ಯಕ್ತಿ. ಅದೇ ಪ್ರಿಸ್ಕ್ರಿಪ್ಷನ್ ತೊಗೊಂಡು ಬೇರೆ ಬೇರೆ ಆ್ಯಪ್ಸ್ಗೆ ಅಪ್ಲೋಡ್ ಮಾಡಿಕೊಂಡು ಅವನು ತೊಗೋತಾನೆ. ಅದು ಅಡಿಷನ್ ಫಾರ್ಮಿಂಗ್ ಡ್ರಗ್ಗೆ ಆಗಿದ್ದರೆ, ಅವ್ನು ಡ್ರಗ್ ಅಡಿಕ್ಟ್ ಆಗಿದ್ದರೆ ಅವನು ಬೇರೆ ಡ್ರಗ್ ಅಡಿಕ್ಟ್ಸ್ಗೂ ಹೇಳ್ತಾರೆ. ಯಥೇಚ್ಛವಾಗಿ ಡ್ರಗ್ಸ್ ಸಿಕ್ಕಿದಾಗ ಸಮಾಜದ ಸ್ವಾಸ್ಥ್ಯ ಹಾಳಾಗುತ್ತೆ, ನಮ್ಮ ಯುವಜನತೆ ಹಾಳಾಗ್ತದೆ. ಇದನ್ನೆಲ್ಲ ಮನಗಂಡು ಏನು ಲೈಸೆನ್ಸ್ಡ್ ಫಾರ್ಮಸಿಸ್ಟ್ ಏನಿದ್ದೀವಿ ನಾವು, ಸಾಂಪ್ರದಾಯಿಕ ಔಷಧ ವ್ಯಾಪಾರಿಗಳು, ನಾವು ಏನು ಸ್ವಾತಂತ್ರ್ಯಾನಂತರದಿಂದ ನಾವು ಸೇವೆ ಮಾಡ್ತಾ ಬಂದಿದ್ದೀವಿ. ಸರ್ಕಾರದ ಯಾವುದೇ ಸವಲತ್ತು ತಗೊಂಡೆ ನಾವು ಏನು ನಮ್ಮ ಒಂದು ಈ ಟ್ರೇಡ್ ಈ ವೃತ್ತಿ ಮೇಲೆ ಡಿಪೆಂಡ್ ಆಗಿದ್ದೀವಿ. ನಮಗಿದು ಬಿಟ್ಟರೆ ಬೇರೆ ಏನಿಲ್ಲ. ಈಗೇನು ಅನಧಿಕೃತ ಈ ಒಂದು ಬಹುರಾಷ್ಟ್ರೀಯ ಕಂಪ್ನಿಗಳು ಎಂಟಿಟಿ ಆದಮೇಲೆ, ಎಂಟರ್ ಆದಮೇಲೆ ನಮ್ಮ ಒಂದು ಸಾಂಪ್ರದಾಯಿಕ ವ್ಯಾಪಾರಕ್ಕೆ ಧಕ್ಕೆ ಬಂದಿದ್ದು, ನಮ್ಮ ಔಷಧ ವ್ಯಾಪಾರಿಗಳು ದಿನದಿನಕ್ಕೆ ಕ್ಷೀಣಿಸ್ತಾ ಇದ್ದೀವಿ. ನಮ್ಮ ಒಂದು ಎಕ್ಸಿಸ್ಟೆನ್ಸ್ಗೆ ನಿಮ್ಗೆ ಆತಂಕ ಇದೆ. ಓಕೆ, ಅಂದರೆ ನೀವು ಒಂದು ಎಕ್ಸಿಸ್ಟೆನ್ಸ್ಗೆ ಆತಂಕ, ನಿಮ್ಮ ಒಂದು ವ್ಯಾಪಾರದ ಮೇಲೆ ಹೊಡೆತ ಬೀಳುತ್ತೆ ಅನ್ನೋ ಒಂದು ಆತಂಕ. ಆದರೆ ಮತ್ತೊಂದು ಕಡೆ ಆನ್ಲೈನ್ ವ್ಯಾಪಾರದಿಂದ ಅಥವಾ ಆನ್ಲೈನ್ ಔಷಧಿಗಳ ಒಂದು ಅವಕಾಶದಿಂದ ಡಿಸ್ಕೌಂಟ್ ಸಿಗುತ್ತೆ, ಅದು ಜನಸಾಮಾನ್ಯರಿಗೆ ಅದು ಅನುಕೂಲ ಆಗುತ್ತೆ, ಒಂದಷ್ಟು ದುಡ್ಡು ಉಳಿತಾಯ ಆಗುತ್ತೆ, ಮತ್ತು ನಮ್ಗೆ ಬೇಕಾದಾಗ ಇಮಿಡಿಯೇಟ್ ಮನೆ ಬಾಗಿಲಿಗೆ ಬರುತ್ತೆ ಅನ್ನೋದು. ಇದು ಸಾರ್ವಜನಿಕರ ಅನುಕೂಲ ಅಲ್ವಾ? ಇದು ನಿಮ್ಮ ಒಳ್ಳೆ ಕ್ವಶನ್ ಕೇಳಿದ್ರೆ, ಇದು ಎಲ್ಲರೂ ಕೇಳುವಂಥ ಕ್ವಶನ್ನೇ. ದಯಮಾಡಿ ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಡಿಸ್ಕೌಂಟ್ ಅನ್ನೋದು ಯಾವುದಲ್ಲಿ ತೊಗೋಬೇಕು ಅನ್ನೋದು ನಮ್ಮ ಸಾರ್ವಜನಿಕರು ತೊಗೋಬೇಕು. ಸಾರ್ವಜನಿಕರಿಗೆ ಡಿಸ್ಕೌಂಟ್ ತೊಗೊಳೋದು ಪ್ರಿಯವಾದ ಒಂದು ವಿಷಯ ಎಲ್ಲರಿಗೂ, ನಿಮಗೂ ನಮಗೂ ಎಲ್ಲ ಸಹ. ಆದರೆ ಇದು ವಸ್ತು ಅಲ್ಲ, ಯಾವುದು ಒಂದು ಎಲೆಕ್ಟ್ರಾನಿಕ್ ವಸ್ತು ಅಲ್ಲ, ಒಂದು ತರಕಾರಿ ಅಲ್ಲ, ಒಂದು ಬಟ್ಟೆ ಅಲ್ಲ. ಕಡಿಮೆ ಬೆಲೆ ಕೊಡ್ತಾರೆ, ಡಿಸ್ಕೌಂಟ್ ಕಡಿಮೆ ಬೆಲೆ ಕೊಡ್ತಾರೆ. ಅದಕ್ಕೆ ಒಂದು ಪ್ರಾಧಿಕಾರ ಇದೆ, ಏನು
ನಮ್ಮ ಏನು ಮಾರ್ಜಿನ್ ಫಿಕ್ಸ್ ಮಾಡಲಿಕ್ಕೆ NPPA ಅಂತ ಒಂದು ಪ್ರಾಧಿಕಾರ ಇದೆ ಸೆಂಟ್ರಲ್ ಗೌರ್ಮೆಂಟಲ್ಲಿ. ಆ ಒಂದು ಪ್ರಾಧಿಕಾರ ನಮಗೆ ಶೆಡ್ಯೂಲ್ ಟ್ರಸ್ಟ್ಗೆ 16% ಫಿಕ್ಸ್ ಮಾಡ್ತಾರೆ. ಅವ್ರು ಹೆಂಗೆ ನಿಮಗೆ ನಾನ್ ಶೆಡ್ಯೂಲ್ 20% ಮಾಡ್ತಾರೆ. ನಮ್ಮ ಮ್ಯಾಕ್ಸಿಮಮ್ ಇರೋದೇ 20%. ಆದರೆ ತಾವು ಸಾಮಾಜಿಕ ಜಾಲತಾಣ ನೋಡ್ಬೋದು 25% ಕೊಡ್ತೀವಿ ಅನ್ಬೋದು, 30% ಕೊಡಬೇಕು ಅಂತ ಸಾರ್ವಜನಿಕರಿಗೆ ದಿಕ್ಕು ತಪ್ಪಿಸಿ ಈ ಒಂದು ರಿಯಾಯಿತಿಗಳ ಡೀಪ್ ಡಿಸ್ಕೌಂಟ್ ಆಮಿಷ ತೋರಿಸಿ ಅವರನ್ನು ಅವರ ಒಂದು ಆರೋಗ್ಯ ಕ್ಷೇತ್ರದ ಮೇಲೆ ಆಟ ಆಡ್ತಾ ಇದ್ದಾರೆ. ಅವ್ರು ಯಾವ ರೀತಿ ಕೊಡ್ತಾರೆ ಅಂದರೆ ಅವರು ಒಂದು ಏನು ಕ್ಯಾಪಿಟಲ್ ಬರ್ನ್ ಮಾಡ್ಬೋದು, ಏನು ಇರೋ ಮಾರ್ಜಿನ್ ಮೇಲೆ ಅವರ ಕ್ಯಾಪಿಟಲ್ ಇರ್ತದೆ ಅದನ್ನ ಹಾಕಿ ಕೊಡ್ಬೋದು. ಗ್ರಾಹಕರೆಲ್ಲ ನಾವು ಸೆಳೆಯೋಣ ಫಸ್ಟ್ ಅಂತ ಸೆಳೆದುಬಿಟ್ಟು ಈ ಎಕ್ಸಿಸ್ಟೆನ್ಸ್ನ ಏನು ಸಾಂಪ್ರದಾಯಿಕ ವಸ್ತು ವ್ಯಾಪಾರಿಗಳು ಹೋದ್ಮೇಲೆ ನಾವು ರೂಲ್ ಮಾಡ್ಬೋದು ಅನ್ನೋದಿರ್ಬೋದು. ಇನ್ನೊಂದು ಇತ್ತೀಚೆಗೆ ನೋಡ್ತಾ ಇದ್ದೀರಾ, ಆನ್ಲೈನ್ ಫಾರ್ಮಸಿಲಿ ಏನು ಸೇಲ್ ಆಗ್ತಾ ಇದೆ ವಸ್ತುಗಳು ಎಲ್ಲ ನಮ್ಮ ರಾಜ್ಯ ಒಂದೇ ಇಲ್ಲ, ಅದು ಗುಣಮಟ್ಟದ್ದಲ್ಲ ಅಂತ ಪರವಾಗಿದೆ. ನಕಲಿ ಅಂತ ಹೇಳ್ಬೋದಾ? ಅಲ್ಲಲ್ಲ, ನಕಲಿ ಅಂತ ಅದು ನಕಲಿ ಅಂತ ನಾವು ಹೇಳಲಿಕ್ಕಾಗಲ್ಲ. ಅದು ಎಲ್ಲೆಲ್ಲ ಪ್ರೊಕ್ಯೂರ್ ಮಾಡಿದ್ದಾರೆ, ನೀವು ಟಿವಿಗಳಲ್ಲಿ ನೋಡಿ. ಅದು ಏನು ವ್ಯತಿರಿಕ್ತ ಪರಿಣಾಮಗಳಾಗ್ತದೆ, ಆಗ ಆ ಒಂದು ರಾಜ್ಯದ ಇಲಾಖೆ ಅದನ್ನು ಟೆಸ್ಟ್ ಮಾಡಿ ಅದನ್ನು ಒಂದು ಕ್ವಾಲಿಟಿ ಚೆಕ್ ಮಾಡಿ ಅದರದ್ದು ಪ್ರಮಾಣ ಹೇಳೋದಾದ್ರೆ ಆನ್ಲೈನಲ್ಲಿ ಮಾರಾಟ ಮಾಡೋಂಥ ಔಷಧಿ ಏನಿದೆಯಲ್ವಾ ಅದು ಗುಣಮಟ್ಟದ್ದಲ್ಲ ಅಂತ ನೀವು ಹೇಳ್ತಾ ನೋಡಿ. ಗುಣಮಟ್ಟದ್ದಲ್ಲ ಅಂದರೆ ನಮಗೆ ನೋಡಿ, ಈಗ ಮ್ಯಾನುಫ್ಯಾಕ್ಚರರಿಂದ C&F ಇದೆ, C&F ಇಂದ ಅದರೈಸ್ ಸ್ಟಾಕಿಸ್ಟ್ ಇದೆ, ಸ್ಟಾಕ್ ಇದೀಗ ನಮ್ಮ ಲೈಸೆನ್ಸ್ ಫಾರ್ಮಸಿಸ್ಟ್ ಬರ್ತಾರೆ. ಈಗ ನಮ್ಮ ಒಂದು ಔಷಧಿ ನೀವು ಬರ್ತೀರಾ, ನಮ್ಮ ಸಾಂಪ್ರದಾಯ ವಸ್ತಿಗೆ ಬರ್ತೀರಾ, ಫೇಸ್ ಟು ಫೇಸ್ ಕಮ್ಯುನಿಕೇಷನ್ ನಾವು ಕೊಟ್ಟಿರ್ತೀವಿ. ನಿಮಗೆ ಏನಾದರೂ ತೊಂದರೆ ಆದರೆ ನೀವು ಓಡಿ ಬರ್ತೀರಾ, ನಮ್ಮ ಮೇಲೆ ನೀವು ದೂರದಾಗಿಸ್ತೀರಾ. ಎಲ್ಲಿ ಇಮಿಡಿಯೇಟ್ ನಮ್ಮ ಆಫೀಸರ್ಸ್ ಬರ್ತಾರೆ, ಆ ಔಷಧಿಯ ನಿಜವಾದ ಸತ್ಯಾಸತ್ಯತೆ ನಾವು ನಕಲಿ ಮಾಡಿದ್ದೀವೋ ಇಲ್ಲ ನಾವು ಅಥರೈಸ್ಡ್ ಆಗಿ ತಗೋತೀವಿ ಅಂತ ಚೆಕ್ ಮಾಡ್ತಾರೆ. ಕೆಲವೊಂದು ಫ್ರಿಡ್ಜಲ್ಲಿ ಇಡಬೇಕಾಗುತ್ತೆ. ಅದಲ್ಲ, ಅದು ಬಿಡಿ, ಅದೆಲ್ಲ ನಾವು ಫಾಲೋ ಮಾಡ್ತೀವಿ. ಆನ್ಲೈನಲ್ಲಿ ಅದು ನಾವು ನೆಕ್ಸ್ಟ್ ಮಾಡ್ತೀನಿ, ಅದು ಚೆಕ್ ಮಾಡ್ತಾರೆ. ನಾವು ಅದನ್ನು ಒಂದು ಎಲ್ಲಿ ನಾವು ಪರ್ಚೇಸ್ ಮಾಡ್ತೀವಿ ನಾವು ಕೊಡ್ತಾರೆ, ನಾವು ಟ್ರ್ಯಾಕ್ ಸಿಗುತ್ತೆ ನಮ್ಮ ಆಫೀಸರ್ಸ್ಗೆ. ನೀವು ಏನೇ ತೊಂದರೆ ಆದರೂ ನಮ್ಮ ಮೇಲೆ ನೀವು ಕಂಪ್ಲೇಂಟ್ ಮಾಡ್ಬೋದು. ನೀವು ಫೇಸ್ಲೆಸ್ ಬಿಸ್ನೆಸ್, ಅದು ಒಂದು ಜೀವಕ್ಕೆ ಪಣ ಇಟ್ಟು ನೀವು ಆಮಿಷಗೋಸ್ಕರ ನೀವು ಯಾವುದು ರಿಯಾಯಿತಿಗೋಸ್ಕರ ತೊಗೊಳ್ತಾ ಇರೋದು ನೀವು. ಅದು ನೀವೇನೋ ತೊಂದರೆ ಆದರೆ ನೀವು ಯಾರ ಮೇಲೆ ತೊಂದರೆ ಆಗುತ್ತೆ ಅಂತ ಅನ್ಸುತ್ತೆ ನಿಮಗೆ? ಹಲವಾರು ಆಗಿದೆ. ತಾವು ನೋಡ್ತಾ ಇರ್ಬೋದು, ನೀವು ಆನ್ಲೈನ್ ಫಾರ್ಮಸಿ ಪ್ಲಸ್ಸು ಬೇರೆ ಇದರಿಂದ ಏನು ತೊಂದರೆ ಆಗಿದೆ ಅಂತ ಗೂಗಲ್ ಹೊಡೆದು ನನಗೆ ಸಿಗ್ಬಿಡುತ್ತೆ ಎಷ್ಟು ತೊಂದರೆ ಆಗಿದೆ ಅಂತ. ಮುಖ್ಯವಾಗಿ ಹೇಳ್ತೀನಿ ಸರ್, ನಮಗೆ ಈಗ ನಾನು ಹೇಳಿದೆ ಅಡಿಕ್ಷನ್ ಫಾರ್ಮಿಂಗ್ ಡ್ರಗ್ಸು ಯಾವ ರೀತಿ ಬಿಕ್ರಿ ಆಗ್ತಾ ಇದೆ ಅನ್ನೋದು, ಶೆಡ್ಯೂಲ್ ಡ್ರಗ್ಸು, ಪ್ರಿಸ್ಕ್ರಿಪ್ಷನ್ ಡ್ರಗ್ಸು ಯಾವ ರೀತಿ ಈಸಿ ಅವೈಲಬಿಲಿಟಿ ಆಗ್ತಾ ಇದೆ ಅಂತ ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ ಇದು AMR ಒಂದು ಡ್ರೈವ್ ಮಾಡಿ ಯಾವುದು ಈಸಿ ಅವೈಲಬಿಲಿಟಿ ಆಗ್ಬೋದು, ಆಂಟಿಬಯೋಟಿಕ್ ಮಿಸ್ಯೂಸ್ ಆಗ್ಬೋದು ಅಂತ ಹೋರಾಟ ಮಾಡ್ತಾ ಇದ್ದಾರೆ. ನಾವು ಈಗ ಒಂದು ಹೇಳಿದ್ರೆ ನೀವು ಒಂದು ಯಾವ ರೀತಿ ಔಷಧಿಗಳು ಅದ್ರ ಬಗ್ಗೆ ನೀವು ಕಲಬೆರಕೆ ಆಗುತ್ತಾ ಅಂತ. ಕಲಬೆರಕೆ ಆಗುತ್ತೆ ಅಂತ ನಾನು ಹೇಳಲಿಕ್ಕಾಗಲ್ಲ. ಈ ಆನ್ಲೈನ್ ತೊಗೊಂಡಿರೋಂಥ ಔಷಧಿಗಳು ಅವರು ಸ್ಟೋರೇಜ್ ಕಂಡೀಷನ್ ಫಾಲೋ ಮಾಡಲ್ಲ, ಗೊತ್ತಾಯ್ತಾ? ನಾವು ಫಾರ್ಮಸಿಸ್ಟ್ ಕೊಟ್ಟಿರ್ತೀವಿ, ಅಲ್ಲಿ ಅವರು ಯಾರು ಫುಡ್ ಡೆಲಿವರಿ ಇರ್ಬೋದು, ಆ್ಯಪ್ಸು, ಒಂದು ತರಕಾರಿ ಡೆಲಿವರಿ ಆ್ಯಪ್ಸ್ ಇರ್ಬೋದು, ಅದು ನೋಡಿರಲ್ಲ, ಝೊಮ್ಯಾಟೊ, ಸ್ವಿಗ್ಗಿ, ಬ್ಲಿಂಕಿಟ್ಟು, ಅದೇ ಒಂದು ಏನು ಒಂದು ಡೆಲಿವರಿ ಬಾಯ್ಸೇ ಇದು ಸಪ್ಲೈ ಮಾಡೋದು. ಕೆಲವು ಔಷಧಿಗಳಿಗೆ ಸ್ಟೋರೇಜ್ ಕಂಡೀಷನ್ಸ್ ಇದೆ, ಲೇಬಲ್ ಕಂಡೀಷನ್ ಫುಲ್ಫಿಲ್ ಮಾಡಬೇಕು. ಇವರು ಇಲ್ಲಿ ತೊಗೊಂಡೋಗ್ತಾರೆ, ಒಂದು 10 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ತೊಗೊಂಡೋಗ್ತಾರೆ. ಎಲ್ಲೋ ಒಂದು ಕಡೆ ಒಂದು ಯಾವುದೋ ಒಂದು ಅಪಾರ್ಟ್ಮೆಂಟ್ ಒಂದು 20 ಆರ್ಡರ್ ಕೊಟ್ಟಿರ್ತಾರೆ, ಅಲ್ಲಿ ಕೊಡ್ತಾರೆ, ಎಲ್ಲೋ ಒಂದು ಕಡೆ ಇಡ್ತಾರೆ. ಅವರು ಯೂಸ್ ಮಾಡುವಂಥ ಒಂದು ನಮ್ಮ ಏನು ನೀಡಿ ಪರ್ಸನ್ಸು ಯಾವಾಗ ತೊಗೊಂಡೋಗ್ತಾರೆ ಗೊತ್ತಿಲ್ಲ, ಅವರಿಗೆ ಅದರ ಮಾಹಿತಿ ಹೇಳೋರು. ಇಲ್ಲಿಂದ ಹೋಗ್ಬೇಕಾದ್ರೆ ಅದರ ಒಂದು ಸಾಂದ್ರತೆ, ಒಂದು ಎಫಿಕೆಸಿ ಚೆಕ್ ಮಾಡಬೇಕಲ್ಲ. ಹಾಗಾಗಿ ಇದೆಲ್ಲ ಗುಣಮಟ್ಟದ ಔಷಧಿಗಳನ್ನ ಕೊಡಲಿಕ್ಕೆ ಸಾಂಪ್ರದಾಯ ವಸ್ತುಗಳು ಬದ್ಧರಾಗಿದ್ದೀವಿ. ಸಾರ್ವಜನಿಕರಿಗೆ ಇವರು ಏನು ನಮ್ಮಲ್ಲೂ ರಿಯಾಯಿತಿಗಳಿದೆ. ಇಲ್ಲಿ ನಮ್ಮ ಮಾರ್ಜಿನಲ್ಲಿ ಸ್ವಲ್ಪ ಇಟ್ಕೊಂಡು ನಮ್ಮ ಒಂದು ಖರ್ಚು ಇಟ್ಕೊಂಡು ನಾವು ಸಾರ್ವಜನಿಕರು ರಿಯಾಯಿತಿ ಕೊಡುವಂಥ ಸಿಸ್ಟಮು ಕೆಲವರು ಮಾಡ್ತಾರೆ. ಹಾಗಾಗಿ ನಮ್ಮದು ವಿರೋಧ ಇಲ್ಲ. ಆದರೆ ನಮ್ಮ ಮಾರ್ಜಿನ್ಗಿಂತ ನಮ್ಮನ್ನು ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಇವರು ಅತಿಯಾದ ರಿಯಾಯಿತಿಗಳು ಕೊಟ್ಟು ಈ ಥರ ಏನು ಅನ್ರೆಗ್ಯುಲೇಟೆಡ್ ಆಗಿ ಮಾಡ್ತಾರಲ್ಲ, ಇನ್ನೂ ಅವರಿಗೆ ಯಾವುದು ಸರ್ಕಾರ ಮಾನ್ಯತೆ ಕೊಟ್ಟಿಲ್ಲ. ಅದು ನಮ್ಮ ವಿರೋಧ. ಸುರಕ್ಷತೆ ಮತ್ತು ಗುಣಮಟ್ಟದ ಪ್ರಶ್ನೆ ಎತ್ತದಿರ್ತಾವೆ. ಹೌದು, 100%. ಯಾಕಂದರೆ ಅಲ್ಲಿ ಫಾರ್ಮಸಿಸ್ಟೇ ಇಲ್ಲ. ಫಾರ್ಮಸಿಸ್ಟ್ ಇಲ್ಲ ಅಂದರೆ ಹೆಂಗೆ ನೀವು ಡಿಸ್ಪೆನ್ಸ್ ಮಾಡ್ತೀರಾ? ಈ ನಿಮ್ಮ ಸಂಘಟನೆಯಲ್ಲಿ ಭಿನ್ನ ಧ್ವನಿ ಇರುವಂಥದ್ದು, ಒಂದು ಸಂಘಟನೆ ಬಂದ್ಗೆ ಕರೆ ಕೊಟ್ಟರೆ ನೀವು ನೈತಿಕ ಬೆಂಬಲ ಅಂತ ಹೇಳ್ಬಿಟ್ಟು ಕಪ್ಪು ಪಟ್ಟಿ ಧರಿಸಿರುವಂಥದ್ದು, ನೀವು ಎರಡೂ ಭಿನ್ನ ಸಂಘಟನೆಗಳು ಭಿನ್ನ ಅಭಿಪ್ರಾಯ ಹಿನ್ನೆಲೆಯಲ್ಲಿ ಈ ನಿಮ್ಮ ಒಂದು ಹೋರಾಟಕ್ಕೆ, ಔಷಧಿ ಮಾರಾಟಗಾರ ಹೋರಾಟಕ್ಕೆ ಒಂದು ರೀತಿಯಲ್ಲಿ ಹಿನ್ನಡೆ ಆಗುತ್ತೆ ಅಂತ ಅನ್ಸಲ್ವಾ? ಇಲ್ಲ, ಇದು ನೋಡಿ, ಇದು ಡೆಮೋಕ್ರಸಿ, ಇದು ಪ್ರಜಾಪ್ರಭುತ್ವ. ಇದು ಈಗ ನೀವು ಒಂದೇ ಪಾರ್ಟಿ ಇರಬೇಕು, 2 ಪಾರ್ಟಿ ಇರಬೇಕು ಅಂತ ಹೇಳೋದು ತಪ್ಪಿದೆ. ಯಾಕೆಂದರೆ ಅವರವರ ಸಂಘಟನೆಗಳ ಒಂದು ನಿರ್ಧಾರಗಳು ಬೇರೆ ಇರ್ತದೆ, ಅವರ ಮನಸ್ಥಿತಿ ಬೇರೆ ಇರ್ತದೆ, ಅವರ ಹೋರಾಟಗಳು ಅವರವರು ಮಾಡ್ತಾರೆ. ಈಗ ಇನ್ನೊಂದು ಸಂಘಟನೆ ಬಗ್ಗೆ ಹೇಳಿದ್ರೆ, ನಾನು ಆ ಸಂಘಟನೆ ಬಗ್ಗೆ ಹೆಚ್ಚಾಗಿ ಹೇಳೋಕ್ಕೆ ಹೋಗಲ್ಲ.
ಅವರು ಬೆಂಬಲ ನಾವು ಕೊಡೋದು ಕೊಟ್ಟು ಬಂದ್ ಮಾಡಿ ಬೆಂಬಲ ಕೊಡಬೇಕು ಅನಿಸಿರ್ಬೇಕು ಅವರಿಗೆ. ಏನು ಅವರು ಯಾವ ರೀತಿ ಅದನ್ನು ತೊಗೊಂಡಿರೋ ನನಗೆ ಗೊತ್ತಿಲ್ಲ. ನಮಗೆ ಹಿಂದೆ ಬಂದಾಗಿ ಏನು ಪ್ರಯೋಜನ ಆಗಿಲ್ಲ, ಅದರಿಂದ ಸಾರ್ವಜನಿಕರ ಆರೋಗ್ಯ ಕ್ಷೇತ್ರದಲ್ಲಿ ಪರಿಣಾಮಗಳಾಗಿದೆ ಅನ್ನೋದು ನಾವು ಕಣ್ಣಾರ ಕಂಡಿದ್ದೀವಿ. ಆಮೇಲೆ ಮೂರವರು ನಮ್ಮ ಕರ್ನಾಟಕ ಸರ್ಕಾರ ಒಂದು ನಮಗೆ ನಮ್ಮ ಮನವಿಗೆ ಸ್ಪಂದಿಸಿ ಕರ್ನಾಟಕದಲ್ಲಿ ಇರುವಂಥ ಒಂದು ಆ್ಯಪ್ಸು, ಒಂದು ಡೆಲಿವರಿ ಆ್ಯಪ್ಸ್ ಮೇಲೆ, ಆನ್ಲೈನ್ ಪೋರ್ಟಲ್ಸ್ ಮೇಲೆ ಆ್ಯಕ್ಷನ್ ಮಾಡಿ ಅಲ್ಲಿ ವೈಲೇಷನ್ಸ್ ಇದೆ ಆ್ಯಕ್ಷನ್ ಮಾಡಲಿಕ್ಕೆ ನಮಗೆಲ್ಲ ಕರ್ನಾಟಕದ ಎನ್ಫೋರ್ಸ್ಮೆಂಟ್ ಆಫೀಸರ್ಸ್ ಒಂದು ಸರ್ಕ್ಯುಲರ್ ಇಶ್ಯೂ ಮಾಡಿದ್ದಾರೆ. ನಾವು ಅವ್ರಿಗೆ ಕಾಲಾವಕಾಶ ಕೊಟ್ಟಿದ್ದೀವಿ. ಆದಷ್ಟು ಬೇಗ ಆಕ್ಷನ್ ಮಾಡ್ತಾರೆ ಒಂದು ನಂಬಿಕೆ ಮೇಲೆ ಅವರೊಂದು ರಿಕ್ವೆಸ್ಟ್ ಮಾಡಿದರು, ನಾವು ಆ್ಯಕ್ಷನ್ ಮಾಡ್ತೇವೆ, ಬಂದು ಹೋಗಬೇಡಿ, ಸಾರ್ವಜನಿಕ ತೊಂದರೆ ಆಗ್ತಂತ. ಅವ್ರಿಗೂ ನಮ್ಮ ಸರ್ಕಾರಕ್ಕೆ ಫಸ್ಟು ನಾವು ಮಾನ್ಯತೆ ಕೊಡಬೇಕಾಗಿದೆ. ಮುಂದಿನ ಹೋರಾಟ ಏನು? ಈ ಮುಂದಿನ ಹೋರಾಟ ಏನು? ಈಗ ಆನ್ಲೈನಲ್ಲಿ ಅವಕಾಶ ಕೊಟ್ಟರೆ ಅಂದರೆ ಈಗೇನು ವಾಪಸ್ ತೆಗೆದುಕೊಳ್ಳೋದಿಲ್ಲ, ಈಗ ವಾಪಸ್ ತೆಗೆದುಕೊಳ್ಳಿಲ್ಲ ಅಂತಂದರೆ ನಿಮ್ಮ ಮುಂದಿನ ಹೋರಾಟ ಏನು ಸಂಘದಿಂದ? ನಮ್ಮ ಒಂದು ಇಂಡಿಪೆಂಡೆಂಟ್ ರಾಜ್ಯ ಸಂಸ್ಥೆಯಾಗಿ ನಾವು ಏನು 2014-15 ಹೋರಾಟಗಳಿಗೆ ಹಮ್ಮಿಕೊಂಡಿದ್ವಿ, ಅದನ್ನು ನಾವು ಮತ್ತೆ ಈಗ ನಾವು ಈ ಒಂದು ಹೋರಾಟದ ಏನು ಫಲ ಸಿಗಲಿಲ್ಲ ಅಂದರೆ ನಮ್ಮ ಹೋರಾಟ ರೀತಿಯೇ ಬೇರೆ ಇದೆ. ಯಾವ ರೀತಿ? ನಾವು ಏನು ಮಾಡ್ತೀವಿ, ನಾವು ಎಲ್ಲ ರೀತಿಯಲ್ಲೂ ಆಗಿದೆ. ಮನವಿ ಪತ್ರಗಳಿಗೆ ಇವರು ಸ್ಪಂದನೆ ಮಾಡಲಿಲ್ಲ, ನಮ್ಮ ಒಂದು ಗ್ರೀವೆನ್ಸಸ್ನ PPT ಫೈಲ್ ಮುಖಾಂತರನೂ ಅವರು ಸ್ಪಂದನೆ ಮಾಡಿಲ್ಲ ಅಂದಾಗ ನಾವು ಇದನ್ನು ಏನು ಲೋಕಸಭೆಯಲ್ಲಿ ಎತ್ತಿಸ್ತೀವಿ, ದನಿಯಲ್ಲಿ ಮಾತಾಡಿಸ್ತೀವಿ. ಲೋಕಸಭೆಯಲ್ಲಿ ಒಂದು ಗಮನ ಸೆಳೆದು ಏನು ಈ ಫಾರ್ಮಸಿಯಿಂದ ಸಾರ್ವಜನಿಕ ಏನು ತೊಂದರೆ ಆಗ್ತಾ ಇದೆ, ಯಾವ ರೀತಿ ಸಾಂಪ್ರದಾಯಿಕ ವಸ್ತು ವ್ಯಾಪಾರಿಗಳಿಗೆ ಹೊಡೆತ ಬೀಳ್ತಾ ಇದೆ, ಎಷ್ಟು ಮಿಸ್ಗೈಡ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಪ್ರಧಾನಮಂತ್ರಿಗಳ ಆರೋಗ್ಯ ಸಚಿವರ ಗಮನವನ್ನು ಸೆಳೆಯಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಆಗ ಅದಕ್ಕೆ ಒಂದು ಡೆಫಿನೆಟಾಗಿ ಒಂದು ರಿಸಲ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು ನನ್ನ ಒಂದು ಭಾವನೆ. ಕಾನೂನು ಹೋರಾಟ ಮಾಡ್ತಾ ಇರುವಂಥದ್ದು, ಅದಕ್ಕೆ ಫಲಪ್ರದ ಸಿಗಲಿಲ್ವಾ? ಈಗ ಆಲ್ರೆಡಿ ಕಾನೂನು ಹೋರಾಟ ಕೋರ್ಟಲ್ಲಿದೆ, ಕೋರ್ಟು ಡೈರೆಕ್ಷನ್ ಕೊಟ್ಟಿದೆ ಆಲ್ರೆಡಿ, ಏನಾದರೂ ಒಂದು ಡಿಸೈಡ್ ಮಾಡಿ ಅಂತ. ಸರ್ಕಾರ ಈ ಒಂದು ರೂಲ್ಸು ಫ್ರೇಮ್ ಮಾಡ್ತಾ ಇಲ್ಲ, ವಿಡ್ರಾನು ಮಾಡ್ತಾ ಇಲ್ಲ. ನೋಡೋಣ, ಈಗ ನ್ಯಾಷನಲ್ ಬಾಡಿ ಕಾಲ್ ಮಾಡಿದಾರಲ್ಲ, ವಿಡ್ರಾ ಮಾಡಿದ್ರೆ ಸಂತೋಷ, ವಿಡ್ರಾ ಮಾಡಿಲ್ಲ ಅಂದರೆ ನಮ್ಮ ಹೋರಾಟ ಮುಂದುವರಿಯುತ್ತದೆ. ನಾವು ಅದನ್ನು ಒಂದು ತಾರ್ಕಿಕ ಅಂತ್ಯ ಮುಗಿಸೋದ್ರಲ್ಲಿ ನಮ್ಮ ಸಂಘ ಬದ್ಧವಾಗಿರ್ತದೆ ಅಂತ ನಿಮ್ಮ ಮೂಲಕ ಬಯಸ್ತೇನೆ. ಓಕೆ, ಇದು KPRDO ಅಧ್ಯಕ್ಷರಾದಂಥ ಸಿ ಜಯರಾಮ್ ಅವರ ಒಂದು ಮಾತು. ಅವ್ರು ಹೇಳ್ತಾ ಇರುವಂಥದ್ದು ಆನ್ಲೈನ್ ಮಾರಾಟ, ಔಷಧ ಮಾರಾಟದಲ್ಲಿ ಎರಡು ಪ್ರಮುಖ ಪ್ರಶ್ನೆಯನ್ನು ಎತ್ತಿರುವಂಥದ್ದು, ಒಂದಷ್ಟು ಅನುಮಾನ ವ್ಯಕ್ತಪಡಿಸಿರುವಂಥದ್ದು ಸುರಕ್ಷತೆ, ಮತ್ತೊಂದು ಕಡೆ ರಿಯಾಯಿತಿ ದರದಲ್ಲಿ ಕೊಡ್ತಿರುವಂಥ ಸಂಬಂಧಪಟ್ಟಂಥ ಗುಣಮಟ್ಟ ಎಷ್ಟಿರುತ್ತೆ ಅನ್ನುವಂಥ ಅನುಮಾನ ಮತ್ತು ಪ್ರಶ್ನೆಯನ್ನು ಎತ್ತಿರುವಂಥದ್ದು. ಅದರ ಜೊತೆಗೆ ಇದರ ತಾರ್ಕಿಕ ಅಂತ್ಯದ ಹೋರಾಟಕ್ಕೆ ನಾವು ಸಿದ್ಧ ಇದ್ದೇವೆ, ತಾರ್ಕಿಕವಾಗಿ ಇದನ್ನು ಹೋರಾಟವನ್ನು ತೆಗೆದುಕೊಂಡು ಹೋಗ್ತೀವಿ ತಾರ್ಕಿಕ ಅಂತ್ಯಕ್ಕೆ ಅಂತ ಭರವಸೆಯನ್ನು ವ್ಯಕ್ತಪಡಿಸಿರುವಂಥದ್ದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.